ಟ್ರೋಫಿ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನ ಸೋತಿದೆ. ಅಷ್ಟೇ ಅಲ್ಲದೆ ಟೂರ್ನಿಮೆಂಟ್ನಿಂದ ಬಹುತೇಕ ಬಾಹರಾಗಿದೆ. ತಾನೇ ಚಾಂಪಿಯನ್ ಟ್ರೋಫಿ ಆಯೋಜನೆ ಮಾಡಿದ್ರು ಬ್ಯಾಕ್ ಟು ಬ್ಯಾಕ್ ಪಂದ್ಯ ಸೋಲುವ ಮೂಲಕ ಪಾಕ್ ಟೂರ್ನಿಯಿಂದ ಹೊರಬಿದ್ದಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಎದುರು ಹೀನಾಯವಾಗಿ ಮಣ್ಣು ಮುಕ್ಕಿದೆ. ಸೋಲುವ ಹಂತದಲ್ಲಿದ್ದರೂ ಪಾಕ್ ಬೌಲರ್ ಅಬ್ರಾರ್ ಅಹಮದ್ ತೋರಿದ ವರ್ತನೆ ಈಗ ಪಂದ್ಯ ಮುಗಿದು 4-5 ದಿನ ಆದರೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಾನೇ ಪಂದ್ಯನ ಗೆದ್ದು ಬಿಟ್ಟೆ ಅನ್ನೋ ರೇಂಜ್ಗೆ ಗಿಲ್ಗೆ ಕ್ವಾಟ್ಲೆ ಕೊಟ್ಟ ಅಬ್ರಾರ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಚಾಂಪಿಯನ್ಸ್ ಟ್ರೋಫಿಯ 2ನೇ ಪಂದ್ಯದಲ್ಲಿ ಪಾಕ್ ವಿರುದ್ಧ ಭಾರತ ಜಯ ಸಾಧಿಸಿದೆ. 242 ರನ್ ಚೇಸ್ ಮಾಡಿದ ಟೀಂ ಇಂಡಿಯಾ ಇನ್ನೂ 7.3 ಓವರ್ ಬಾಕಿ ಇರುವಾಗಲೇ ಪಾಕಿಸ್ತಾನದ ವಿರುದ್ಧ ಭರ್ಜರಿಯಾಗಿ ಗೆದ್ದಿತ್ತು. ಈ ಪಂದ್ಯದಲ್ಲಿ ಶುಭಮನ್ ಗಿಲ್ ಔಟ್ ಆಗ್ತಾ ಇದ್ದಂತೆ ಅಬ್ರಾರ್ ವಿವಾದಾತ್ಮಕ ಸೆಂಡ್ ಆಫ್ ಅನ್ನು ನೀಡಿದ್ರು. ಆ ಸೆಂಡ್ ಆಫ್ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಕುತ್ತಿಗೆ ತಿರುಗಿಸಿ ಅಬ್ರಾರ್ ವಿಚಿತ್ರ ವರ್ತನೆ. ಜಸ್ಪ್ರೀತ್ ಬುಮ್ರಾ ಅನುಪಸ್ಥಿತಿಯಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ನಮ್ಮ ಬೌಲರ್ಸ್ಗಳು ಹೇಗೆ ಬೌಲ್ ಮಾಡ್ತಾರೆ ಎನ್ನುವುದೇ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರಿಗೆ ದೊಡ್ಡ ಚಿಂತೆಯಾಗಿತ್ತು. ಆದರೆ ರೋಹಿತ್ ಶರ್ಮಾ ಮಾಡ್ತಾ ಇದ್ದ ಬೌಲಿಂಗ್ ಬದಲಾವಣೆ, ಫೀಲ್ಡ್ ಪ್ಲೇಸ್ಮೆಂಟ್ ಸರಿಯಾಗಿ ಭಾರತದ ಪರವಾಗಿ ವರ್ಕ್ ಆಯಿತು. ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಶತಕ ಗಳಿಸಿದ್ದ ಶುಭಮನ್ ಗಿಲ್ ಅದೇ ಬ್ಯಾಟಿಂಗ್ ಲಯದಲ್ಲಿ ಆಡ್ತಾ ಇದ್ರು. ಇನ್ನಿಂಗ್ಸ್ನ 18ನೇ ಓವರ್ನನ್ನು ಸ್ಪಿನ್ನರ್ ಅಬ್ರಾರ್ ಅಹಮದ್ ಎಸಿತಾ ಇದ್ರು. 3ನೇ ಬಾಲಿನ ಮರ್ಮವನ್ನು ಅರಿಯಲಾರದೆ ಶುಭಮನ್ ಗಿಲ್ ಬೋಲ್ಡ್ ಆಗ್ತಾರೆ. ಗಿಲ್ 46 ರನ್ಗಳಿಗೆ ಪೆವಿಲಿಯನ್ ಕಡೆ ತೆರಳಿದ್ರು. ಔಟ್ ಆದ ನಂತರ ಸುಖ ಸುಮ್ಮನೆ ಗಿಲ್ಲನ್ನು ಕೆಣಕಿದ ಅಬ್ರಾರ್ ಅಹಮದ್ ಕೈ ಕಟ್ಟಿಕೊಂಡು ಮುಖದಲ್ಲೇ ವಾಪಸ್ ಹೋಗು ಎಂದು 3 ಬಾರಿ ಸನ್ನೆ ಮಾಡಿದ್ರು. ಗಿಲ್ ಅವರ ಹತ್ತಿರ ತಿರುಗಿ ನೋಡಿ ಪೆವಿಲಿಯನ್ ಕಡೆ ಹೋದ್ರು. ಅಬ್ರಾರ್ ವಿಚಿತ್ರ ವರ್ತನೆಯನ್ನ ಕೈತಟ್ಟಿ ಇಮಾಮ್ ಉಲ್ ಹಕ್ ಬೆಂಬಲವನ್ನ ನೀಡಿದ್ರು. ಗಿಲ್ ಔಟ್ ಆಗೋ ವೇಳೆ ಭಾರತ 100 ರನ್ ಗಳಿಸಿ ಸುಭದ್ರ ಸ್ಥಿತಿಯಲ್ಲಿತ್ತು. ಇನ್ನೊಂದು ಕಡೆ 31 ರನ್ ಗಳಿಸಿದ್ದ ವಿರಾಟ್ ಕೊಹ್ಲಿ ಅತ್ಯುತ್ತಮವಾಗಿ ತಂಡವನ್ನ ಗೆಲುವಿನತ್ತ ಕೊಂಡೊಯ್ತಿದ್ರು. ಅಬ್ರಾರ್ ಅಹಮದ್ ಅವರ ವಿಚಿತ್ರ ವರ್ತನೆಯಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಮೂಲಕ ಅವರನ್ನು ಸಮರ್ಥಿಸಿಕೊಂಡಂತಿತ್ತು. 10 ಓವರ್ ಎಸೆದ ಅಬ್ರಾರ್ ಅಹಮದ್ ಒಂದು ಹಂತಕ್ಕೆ ಟೀಂ ಇಂಡಿಯಾದ ಆಟಗಾರರನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾದರು. 10 ಓವರ್ನಲ್ಲಿ ಕೇವಲ 28 ರನ್ ನೀಡಿ ಗಿಲ್ ವಿಕೆಟ್ ಅನ್ನು ಪಡೆದರು. ಅಬ್ರಾರ್ ಅಹಮದ್ ದುರಂಕಾರದ ವರ್ತನೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಮ್ಯಾಚ್ ಮುಗಿದು 4-5 ದಿನವಾದರೂ ಈ ಬಗ್ಗೆ ಚರ್ಚೆ ಆಗುತ್ತಲೇ ಇದೆ. ಫ್ರಿನ್ಸ್ನ ಕೆಣಕಿ ಕ್ರೀಸ್ನಲ್ಲಿ ಕಿಂಗ್ ಇರೋದನ್ನೇ ಮರೆತ. ಇನ್ನು ಅಬ್ರಾರ್ರ ಈ ವರ್ತನೆ ಕೇವಲ ಭಾರತೀಯ ಅಭಿಮಾನಿಗಳು ಮಾತ್ರವಲ್ಲ, ಪಾಕಿಸ್ತಾನದ ಅಭಿಮಾನಿಗಳಿಗೂ ಕೂಡ ಕೆಂಡ ಕಾರ್ತಾ ಇದ್ದಾರೆ. ಫ್ರಿನ್ಸ್ನ ಕೆಣಕಿ ಕ್ರೀಸ್ನಲ್ಲಿ ಕಿಂಗ್ ಇರೋದನ್ನ ಅಬ್ರಾರ್ ಮರೆತಂತೆ ಕಾಣ್ತಾ ಇತ್ತು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಈತನಿಂದಲೇ ಫಾರ್ಮ್ನಲ್ಲಿ ಇಲ್ಲದ ಕೊಹ್ಲಿ ರೊಚ್ಚಿಗೆದ್ದು ಶತಕ ಸಿಡಿಸಿ ಭಾರತ ತಂಡವನ್ನ ಗೆಲ್ಲಿಸಿದ್ರು ಎನ್ನುವ ಅರ್ಥದಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಗಿಲ್ ಔಟ್ ಆದಾಗ ಅಭಿಮಾನಿಗಳು ಪಾಕ್ ಸ್ಪಿನ್ನರ್ನನ್ನ ಕೇವಲ ಪೋಸ್ಟ್ಗಳ ಮೂಲಕ ಟ್ರೋಲ್ ಮಾಡುವುದಲ್ಲದೆ ಮೀಮ್ಸ್ಗಳನ್ನು ಸಹ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಬ್ರಾರ್ಗೆ ವಾಸಿಂ ಅಕ್ರಮ್ ಕ್ಲಾಸ್. ಟ್ರೇಡ್ ಮಾರ್ಕ್ ಶೈಲಿನಲ್ಲಿ ಕತ್ತು ತಿರುಗಿಸಿ ಅಬ್ರಾರ್ ವಿಚಿತ್ರ ಸೆಲೆಬ್ರೇಷನ್ ಮಾಡಿದ್ದು ವಾಸಿಂ ಅಕ್ರಮ್ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಬ್ರಾರ್ ಎಸೆತ ಆ ಚೆಂಡು ನನ್ನನ್ನು ನಿಜಕ್ಕೂ ಪ್ರಭಾವಿಸಿತ್ತು. ಆದರೆ ಆತನ ಸೆಲೆಬ್ರೇಷನ್ ನನಗಂತೂ ಇಷ್ಟವಾಗಲಿಲ್ಲ. ತಂಡ ಮುಳುಗುವ ಹಂತದಲ್ಲಿ ಈ ರೀತಿಯ ಸಂಭ್ರಮಾಚರಣೆ ಅಗತ್ಯವಿತ್ತ? ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಇರುತ್ತೆ. ತಂಡ ಸೋಲುವ ಒತ್ತಡದಲ್ಲಿತ್ತು. ಆಗ ನೀವು 5 ವಿಕೆಟ್ ಪಡೆದಾಗ ಮಾಡುವ ಸಂಭ್ರಮಾಚರಣೆ ಇದ್ದಂತೆ ಇತ್ತು. ಇಂಥ ಸಂಭ್ರಮಾಚರಣೆ ಟಿವಿಯಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಎಂದು ವಾಸಿಂ ಅಕ್ರಮ್ ಯುವ ಸ್ಪಿನ್ನರ್ ಅಬ್ರಾರ್ ಅಹಮದ್ಗೆ ಕಿವಿ ಹಿಂಡಿದ್ದಾರೆ. ಅಬ್ರಾರ್ ಅಹಮದ್ ಸಾಧನೆ ಏನು? ಡಿಸೆಂಬರ್ 2022ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಸರಣಿಯ 2ನೇ ಟೆಸ್ಟ್ ಪಂದ್ಯದಲ್ಲಿ ಅಹಮದ್ ಪಾಕಿಸ್ತಾನದ ಪರ ಪಾದಾರ್ಪಣೆಯನ್ನು ಮಾಡಿದ್ರು. ಅವರು ತಮ್ಮ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಪಡೆದ ಮೊದಲ ಪಾಕಿಸ್ತಾನ ಬೌಲರ್ ಆದರು. ಮೊದಲ ಇನ್ನಿಂಗ್ಸ್ನಲ್ಲಿ ಒಟ್ಟಾರೆಯಾಗಿ 114 ರನ್ಗೆ 7 ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ 120 ರನ್ಗೆ 4 ವಿಕೆಟ್ ಅನ್ನು ಪಡೆದರು. ಇನ್ನು ಟೆಸ್ಟ್ ಚೊಚ್ಚಲ ಪಂದ್ಯದಲ್ಲೇ 5 ವಿಕೆಟ್ ಪಡೆದ 13ನೇ ಪಾಕಿಸ್ತಾನ ಬೌಲರ್ ಎಂಬ ಹೆಗ್ಗಳಿಕೆ ಕೂಡ ಇವರಿಗೆ ಸಲ್ಲುತ್ತೆ. ಇನ್ನು ನವೆಂಬರ್ 26, 2014ರಂದು ಟ್ವಿನ್ಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜಿಂಬಾಬ್ವೆ ವಿರುದ್ಧ ನಡೆದ 2ನೇ ಏಕದಿನ ಪಂದ್ಯದಲ್ಲಿ ಅಬ್ರಾರ್ ಅಹಮದ್ ಅದ್ಭುತ ಪ್ರದರ್ಶನವನ್ನು ನೀಡಿದ್ರು. ಚೊಚ್ಚಲ ಸ್ಪಿನ್ನರ್ ಕೇವಲ 33 ರನ್ಗಳಿಗೆ 4 ವಿಕೆಟ್ಗಳನ್ನು ಕಬಳಿಸಿದ್ರು. ಜಿಂಬಾಬ್ವೆಯನ್ನ 145 ರನ್ಗಳಿಗೆ ಸೀಮಿತಗೊಳಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇನ್ನು ಇವರ ತಂದೆ ತಾಯಿಗೆ ಒಟ್ಟು 8 ಜನ ಮಕ್ಕಳು, ಅವರಲ್ಲಿ ಇವರು ಕೊನೆಯವರು. ಇನ್ನು ಅಬ್ರಾರ್ ಅಹಮದ್ ಹೇಳಿಕೊಳ್ಳುವಂಥ ಸಾಧನೆ ಮಾಡದಿದ್ರೂ ಆಡಿಕೊಳ್ಳುವುದನ್ನು ಮಾತ್ರ ಬಿಟ್ಟಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.